ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣ ಲೀಲೆ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 12. ಅಥತೆ ಭ್ರಾತೃಪುತ್ರಾಣಾಂ ಪಕ್ಷಯೋ ಪತಿತಾನ್ ನೃಪಾನ್ ಚಚಾಲ ಭೂ ಕುರುಕ್ಷೇತ್ರಂ ಯೇಷಾ ಮಾಪತತಾಂ ಬಲೈಹಿ. ಅನುವಾದ. ಅನಂತರ ಎಲೈ ವಿದುರನೇ, ಭಗವಾನ್ ಶ್ರೀಕೃಷ್ಣನು ಶತ್ರುರಾಜರನ್ನು, ಕಾದಾಡತಕ್ಕ ನಿನ್ನ ಸೋದರ ಪುತ್ರರ ಪಕ್ಷದವರನ್ನೂ ಕುರುಕ್ಷೇತ್ರದ ಯುದ್ಧದಲ್ಲಿ ಹತರಾಗುವಂತೆ ಮಾಡಿದನು. ಆ ರಾಜರುಗಳು ಅದೆಷ್ಟು ಬಲಿಷ್ಠರಾಗಿದ್ದರೆಂದರೆ ಅವರು ಯುದ್ಧ ಭೂಮಿಗೆ ತೆರಳುವಾಗ ಭೂಮಿಯೇ ನಡುಗುವಂತಿತ್ತು. ಶ್ಲೋಕ 13. ಸಕರ್ಣ ದುಶ್ಯಾಸನ ಸೌಬಲಾನಾಂ ಕುಮಂತ್ರಪಾಕೇನ ಹತ ಶ್ರೀಯಾಯುಷಂ ಸುಯೋಧನಂ ಸಾನುಚರಂ ಶಯಾನಂ ಭಗ್ನೋರು ಮೂರ್ವ್ಯಾಂ ನ ನನಂದ ಪಶ್ಯನ್. ಅನುವಾದ. ದುರ್ಯೋಧನನು ಕರ್ಣ, ದುಶ್ಯಾಸನ, ಸೌಬಲರ ಕೆಟ್ಟ ಮಂತ್ರಾಲೋಚನೆಯ ಬೋಧನೆಯಿಂದ ತನ್ನ ಭಾಗ್ಯವನ್ನು, ಆಯುಷ್ಯವನ್ನು ಕಳೆದುಕೊಳ್ಳಬೇಕಾಯಿತು. ಬಲಶಾಲಿಯಾಗಿದ್ದರೂ ಅವನು ಯುದ್ಧದಲ್ಲಿ ತೊಡೆ ಮುರಿದು ಅನುಯಾಯಿಗಳೊಂದಿಗೆ ನೆಲದ ಮೇಲೆ ಬಿದ್ದಿದ್ದಾಗ ಭಗವಂತನಿಗೆ ಆ ದೃಶ್ಯವು ಸಂತೋಷಕರವಾಗಲಿಲ್ಲ. ಇವು ಶ್ಲೋಕಗಳು ಮತ್ತು ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕಾಲಯವನ, ಮಗಧ ರಾಜ ಮತ್ತು ಶಾಲ್ವ ಇವರೆಲ್ಲ ಮಥುರಾ ಮೇಲೆ ದಾಳಿ ಮಾಡ್ತಾರಲ್ಲ, ಆಗ ಸ್ವಯಂ ತಾನೇ ಅವರ ಜೊತೆ ಯುದ್ಧ ಮಾಡದೆ ತನ್ನವರನ್ನ ಬಿಡ್ತಾನೆ. ಅವ್ರ ಜೊತೆ ಯುದ್ಧ ಮಾಡಿ ಅಂತಂದ್ಬಿಟ್ಟು ಅವನು ತನ್ನ ಜನರಿರ್ತಾರಲ್ಲ ಅವರ ಪರಾಕ್ರಮವನ್ನ ಎಲ್ಲರ ಮುಂದೆ ತೋರಿಸ್ಬೇಕು ಅಂತ ಭಗವಂತ ಮಾಡ್ತಾನೆ. ಇನ್ನು ಬೇಕಾದಷ್ಟು ಜನ ರಾಕ್ಷಸರನ್ನ ಅವನು ಕೆಲವರನ್ನ ಕೊಲ್ತಾನೆ, ಕೆಲವರನ್ನ ಬಲರಾಮ, ಇನ್ನು ಬೇರೆಯವರು ಇರ್ತಾರಲ್ಲ ಅವನ ಜನರು, ಅವರಿಂದ ಕೊಲ್ಲಿಸ್ತಾನೆ. ಅಂದರೆ ಭಗವಂತ ಭಕ್ತರ ಕೈಯಲ್ಲಿ ಆ ಕೆಲಸಗಳನ್ನು ಕೂಡ ಮಾಡಿಸ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಉದ್ಧವ ವಿದುರರಿಗೆ ಹೇಳ್ತಾನೆ, ವಿದುರನೇ, ಭಗವಂತ ಶ್ರೀಕೃಷ್ಣ ಇದಾನಲ್ಲ ಅವನು ಶತ್ರುರಾಜರನ್ನ ಮತ್ತೆ ನಿನ್ನ ಸೋದರ ಪುತ್ರರ ಪಕ್ಷದವರು ಇದಾರಲ್ಲ, ಅಂದರೆ ಅವರೆಲ್ಲ ಯುದ್ಧ ಮಾಡೋದಕ್ಕೆ ಕೆಪಾಸಿಟಿ ಇರುವಂಥವ್ರು, ಅಷ್ಟು ಶಕ್ತಿಶಾಲಿಗಳು, ಅವರನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಹತರಾಗುವಂತೆ ಮಾಡ್ತಾನೆ. ಅಂದರೆ ಅವರೆಲ್ಲ ಸತ್ತೋಗ್ಬೇಕು, ಆ ರೀತಿ ಮಾಡ್ತಾನೆ. ಆ ರಾಜರುಗಳೆಲ್ಲ ಎಷ್ಟು ಬಲಶಾಲಿಗಳಾಗಿದ್ರು ಅಂತಂದರೆ ಅವರು ಯುದ್ಧ ಭೂಮಿಗೆ ಬಂದಾಗ ಆ ಯುದ್ಧ ಭೂಮಿನೇ ನಡುಗ್ತಾ ಇತ್ತಂತೆ, ಅಷ್ಟು ಬಲಶಾಲಿಗಳಾಗಿದ್ರು. ಆದರೆ ಆ ಬಲಶಾಲಿಗಳು ಕೂಡ ಕೊಂದು ಹತರಾದರು. ಅಂದರೆ ಭಗವಂತ ಇಚ್ಛೆ ಪಟ್ಟ ಅಂತಂದರೆ ತನ್ನ ಭಕ್ತರು ವೀಕ್ ಆಗಿದ್ರು ಪರವಾಗಿಲ್ಲ, ಅವ್ರ ಕೈಯಲ್ಲಿ ಆ ಕೆಲಸವನ್ನು ಮಾಡಿಸ್ತಾನವನು. ಆಮೇಲೆ ಭಕ್ತರಿಗೆ ಹೆಸರು ಬರಬೇಕು, ಇವರಿಂದ ಇವ್ರು ಹತರಾದ್ರು ಅಂತಂದ್ಬಿಟ್ಟು. ಆ ರೀತಿ ಅಂದರೆ ಅಂಥ ದೊಡುತಿ ದೇಹ ಇರುವಂಥವ್ರು ಎಷ್ಟು ಶಕ್ತಿಶಾಲಿಗಳಾಗಿದ್ರೂ ಕೂಡ ಅವರನ್ನು ಸೋಲಿಸುವಷ್ಟು ಶಕ್ತಿ ಭಗವಂತ ತನ್ನ ಭಕ್ತರಿಗೆ ಕೊಡ್ತಾನೆ. ಅವ್ರ ಕೈಯಲ್ಲಿ ಆ ಕೆಲಸ ಮಾಡ್ತಾನೆ. ಅವನೇ ಮಾಡಬಹುದು, ಆದರೆ ತನ್ನ ಭಕ್ತರಿಗೂ ಕೂಡ ಹೆಸರು ಬರಬೇಕು, ಕೀರ್ತಿ ಬರಬೇಕು ಅಂತಂದ್ಬಿಟ್ಟು ಅವನು ಆ ರೀತಿ ಮಾಡ್ತಾನೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದುರ್ಯೋಧನ ಇದಾನಲ್ಲ ಅವನು, ಕರ್ಣ, ದುಶ್ಯಾಸನ, ಸೌಬಲ ಇರ್ತಾನಲ್ಲ ಅವನು, ಅವರ ಕೆಟ್ಟ ವಿಚಾರಗಳು ಅಂದರೆ ಅವ್ರು ಹೇಳಿಕೊಟ್ಟ ರೀತಿ, ಆ ಬೋಧನೆಗಳನ್ನೆಲ್ಲ ಕೇಳಿ 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 ಅವ್ರು ಏನೇನು ಹೇಳ್ಕೊಡ್ತಾರೋ ಅದೇ ರೀತಿ ಮಾಡಿ ತನ್ನ ಭಾಗ್ಯವನ್ನು ಕಳ್ಕೊಳ್ತಾನೆ, ತನ್ನ ಆಯುಷ್ಯವನ್ನು ಕಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ದುರ್ಯೋಧನ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಅವನು ತುಂಬಾ ಬಲಶಾಲಿ ಮತ್ತು ಬುದ್ಧಿ ಉಪಯೋಗಿಸೋನು ಕೂಡ. ಅವನು ಎಷ್ಟೆಲ್ಲ ಅವನು ಯೋಜನೆಗಳನ್ನು ಮಾಡ್ತಾನೆ, ಆದರೆ ಅವನಿಗೆ ಸಿಕ್ಕಂಥ ಸಹವಾಸ ಇದೆಯಲ್ಲ ಅದು ಸರಿ ಇಲ್ಲ. ಅವ್ರು ಹೇಳಿಕೊಟ್ಟ ಮಾತುಗಳನ್ನೆಲ್ಲ ಕೇಳಿ 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 ಅವನು ತನ್ನ ಭಾಗ್ಯವನ್ನು ಕಳ್ಕೊಳ್ತಾನೆ, ಆಯಸ್ಸನ್ನು ಕಳ್ಕೊಳ್ತಾನೆ. ಬಲಶಾಲಿಯಾಗಿದ್ರೂ ಕೂಡ ಅವನು ಯುದ್ಧದಲ್ಲಿ ತೊಡೆ ಮುರಿದು ಅವನು ತನ್ನ ಅನುಯಾಯಿಗಳ ಜೊತೆ, ತನ್ನ ಜೊತೆ ಇರ್ತಾರಲ್ಲ ಅವ್ರ ಮೇಲೆ, ನೆಲದ ಮೇಲೆ ಬಿದ್ದಿರ್ತಾನಲ್ಲ, ಆವಾಗ ಭಗವಂತನಿಗೆ ತುಂಬ ಬೇಜಾರಾಗುತ್ತೆ. ಅಂದರೆ ಆ ದೃಶ್ಯ ಅವನಿಗೆ ಸಂತೋಷವನ್ನು ಕೊಡಲಿಲ್ಲ. ಅವನೆಷ್ಟು ಶಕ್ತಿಶಾಲಿಯಾಗಿದ್ದ,
ಅವನಿಗೆ ಎಲ್ಲ ಯೋಗ್ಯತೆ ಇತ್ತು, ಆದರೂ ಕೂಡ ಅವನು ಸರಿಯಾದವರ ಸಂಘ ಮಾಡದೇ ಇರೋ ಕಾರಣದಿಂದ ಅಷ್ಟು ಶಕ್ತಿಶಾಲಿ ಆಗಿದ್ರೂ ಕೂಡ ತೊಡೆ ಮುರಿದು ಅವನು ಸಾಯ್ತಾನೆ. ಅದಕ್ಕೋಸ್ಕರ ಭಗವಂತನಿಗೆ ಸಂತೋಷ ಆಗಲಿಲ್ಲ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಭಗವಾನ್ ಕೃಷ್ಣನು ಅರ್ಜುನನ ಪಕ್ಷದಲ್ಲಿದ್ದರೂ ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನ ಪತನದಿಂದ ಸಂತುಷ್ಟನಾಗಿರಲಿಲ್ಲ. ಭೀಮ ದುರ್ಯೋಧನರೊಳಗೆ ಯುದ್ಧವಾಗುತ್ತಿದ್ದಾಗ ದುರ್ಯೋಧನನ ತೊಡೆಯನ್ನು ಮುರಿಯಲು ಸೂಚಿಸಿದವನು ಶ್ರೀಕೃಷ್ಣನೇ ಆಗಿದ್ದನು. ಅಪರಾಧಿಯನ್ನು ಶಿಕ್ಷಿಸಲು ಭಗವಂತನು ಮನದೊತ್ತಾಯಗೊಂಡಿದ್ದರೂ ಅಂತಹ ಘೋರ ಶಿಕ್ಷೆಯನ್ನು ಕೊಡುವುದು ಅವನಿಗೆ ಸಂತೋಷಕರವಾಗಿದ್ದಿಲ್ಲ, ಏಕೆಂದರೆ ಜೀವಿಗಳೆಲ್ಲವೂ ಮೂಲತಃ ಅವನ ಅಂಶಗಳೇ ಆಗಿರುತ್ತವೆ. ನೋಡಿ, ಭಗವಂತ ಕೃಷ್ಣ ಅರ್ಜುನನ ಪಕ್ಷದಲ್ಲಿರ್ತಾನೆ, ಆದರೆ ಧೃತರಾಷ್ಟ್ರನ ಹಿರಿಯ ಮಗನಾದಂತಹ ದುರ್ಯೋಧನ ಸತ್ತೋಗ್ತಾನಲ್ಲ, ಅವಾಗ ಅವನಿಗೆ ಸಂತೋಷ ಆಗೋದೇ ಇಲ್ಲ. ಶತ್ರು ಪಕ್ಷದಲ್ಲಿದ್ದರೂ ಕೂಡ ಅವನು ಸತ್ತಾಗ ಇವನು ಸಂತೋಷ ಪಡಲಿಲ್ಲ. ಭೀಮ ಮತ್ತು ದುರ್ಯೋಧನನಿಗೆ ಯುದ್ಧ ನಡೆಯತ್ತಲ್ವಾ, ಆ ಯುದ್ಧ ಆಗಬೇಕಾದ್ರೆ ಅವನಿಗೆ ಇಡೀ ಶರೀರ ಅವನಿಗೆ ವಜ್ರದಾಗ್ಬಿಟ್ಟಿರುತ್ತೆ, ಬರೀ ತೊಡೆ ಭಾಗ ಮಾತ್ರ ಬಿಟ್ಟು. ಆ ತೊಡೆಗೆ ಹೊಡೆದಾಗ ಮಾತ್ರ ಅವನ ಪ್ರಾಣ ಹೋಗೋದು. ಇದು ಭೀಮನಿಗೆ ಗೊತ್ತಿರೋದಿಲ್ಲ, ಆದರೆ ಕೃಷ್ಣನಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಆ ತೊಡೆಯನ್ನು ಮುರಿ ಅಂತ ಹೇಳಿಕೊಡೋದೇ ಕೃಷ್ಣ. ಆದರೂ ಕೂಡ ಅಂದರೆ ಅಪರಾಧಿಯನ್ನು ಶಿಕ್ಷಿಸಬೇಕು ಅಂತ ಭಗವಂತ ಮನಸ್ಸು ಮಾಡಿದ್ದ, ಆದರೂ ಕೂಡ ಅಂಥ ಒಂದು ಘೋರ ಶಿಕ್ಷೆ ಕೊಡೋದು ಅವನಿಗೆ ಇಷ್ಟ ಇರಲಿಲ್ಲ, ಸಂತೋಷ ಕೊಡಲಿಲ್ಲ. ಯಾಕೆ ಅಂತಂದರೆ ಮೂಲತಃ ನಾವೆಲ್ಲ ಯಾರು? ಆ ಭಗವಂತನ ಅಂಶಗಳೇ ಅಲ್ವಾ. ಅದಕ್ಕೋಸ್ಕರ ಈಗ ನಮ್ಮ ತಂದೆ ಎಷ್ಟೇ ನಮಗೆ ಪ್ರೀತಿಯಿಂದ ನೋಡಿಕೊಂಡ್ರು, ಏನೇ ಮಾಡಿದ್ರು ಕೂಡ ನಾವು ಯಾವಾಗ ತಪ್ಪು ಮಾಡ್ತೀವೋ, ಕೆಟ್ಟವರ ಸಹವಾಸ ಮಾಡಿ ನಾವು ಹಾದಿ ತಪ್ತೀವೋ, ಆವಾಗ ನಮ್ಮನ್ನು ಶಿಕ್ಷಿಸಿ ನಮ್ಮನ್ನು ಸರಿಯಾದ ದಾರಿಗೆ ತರುವಂಥ ಕೆಲಸವನ್ನು ತಂದೆ ಮಾಡ್ತಾನಲ್ಲ. ಅದೇ ರೀತಿ ಭಗವಂತನ ಅಂಶ ನಾವಾಗಿದ್ರೂ ಕೂಡ, ದುರ್ಯೋಧನನೂ ಕೂಡ ಭಗವಂತನ ಒಂದು ಅಂಶನೇ ಆಗಿದ್ರೂ ಕೂಡ ಅಂಥ ಒಂದು ಕಠಿಣವಾದಂಥ ಶಿಕ್ಷೆ ಕೊಡೋದಕ್ಕೆ ಅವನ ಮನಸ್ಸು ಬರೋದಿಲ್ಲ. ಆದರೂ ಕೂಡ ಈಗ ಅಲ್ಲಿ ಅವನು ತುಂಬಾ ಹದ್ಮೀರಿ ಹೋಗಿರ್ತಾನೆ, ಅಂಥ ಒಂದು ಸ್ಥಿತಿಗೆ ಬಂದ್ಬಿಟ್ಟಿರ್ತಾನೆ. ಯಾಕಂದರೆ ಪಾಂಡವರನ್ನು ಅವನು ಎಷ್ಟು ನಿಕೃಷ್ಟವಾಗಿ ಕಾಣ್ತಾ ಇರ್ತಾನೆ. ಅವ್ರಿಗೇನು ಕೊಡಬೇಕು ಅದನ್ನು ಒಂದು ಸೂಜಿಯ ಮೊನೆಯಷ್ಟು ಜಾಗನೂ ಕೊಡಲ್ಲ ಅಂತ ಹೇಳ್ತಾನೆ. ಮತ್ತು ಅವ್ರಿಗೆಲ್ಲ ಎಷ್ಟು ಹಿಂಸೆ ಕೊಡ್ತಾನೆ, ಎಷ್ಟು ನೋವು ಕೊಡ್ತಾನೆ ಅಲ್ವಾ. ಈಗ ಅವನ ಅಪರಾಧಿಯ ಸ್ಥಾನದಲ್ಲಿರೋದ್ರಿಂದ ಅವನಿಗೆ ಶಿಕ್ಷೆ ಆಗಲೇಬೇಕಾಗಿತ್ತು. ಆದರೂ ಕೂಡ ಅಂಥ ಒಂದು ಕಠಿಣ ಶಿಕ್ಷೆಯನ್ನು ನೋಡಿ ಅವನಿಗೂ ಕೂಡ ಮನಸ್ಸಿಗೆ ಬೇಜಾರಾಗುತ್ತೆ. ಅಪರಾಧಿಯ ವಿಷಯದಲ್ಲಿ ಭಗವಂತನು ವಜ್ರಕ್ಕಿಂತ ಕಠೋರನು, ಶ್ರದ್ಧಾವಂತರಲ್ಲಿ ಅವನು ಗುಲಾಬಿ ಹೂವಿಗಿಂತಲೂ ಮೃದು. ಅಪರಾಧಿಯು ಕೆಟ್ಟವರ ಸಹವಾಸದಿಂದಲೂ ಎಲ್ಲ ಬಗೆಯ ದುರ್ಬೋಧನೆಯಿಂದಲೂ ದಾರಿ ತಪ್ಪಿರುತ್ತಾನೆ. ಹೀಗಿರುವುದು ಭಗವಂತನ ನೀತಿ ವ್ಯವಸ್ಥೆಗೆ ವಿರುದ್ಧವಾದದ್ದು. ಇದರಿಂದ ಅಂತಹವನು ಶಿಕ್ಷಾರ್ಹನಾಗುತ್ತಾನೆ. ನೋಡಿ, ಭಗವಂತನ ಗುಣ ಹೇಗೆ ಅಂತಂದರೆ, ಅವನು ಅಪರಾಧಿಯ ವಿಷಯದಲ್ಲಿ ಭಗವಂತ ವಜ್ರಕ್ಕಿಂತ ಕಠೋರವಾಗಿರ್ತಾನೆ. ಅವನು ಮನಸ್ಸು ತುಂಬ ಕಲ್ಲು ಮಾಡ್ಕೊಂಡ್ಬಿಡ್ತಾನೆ, ವಜ್ರದ ಹಾಗೆ ಮಾಡ್ಕೊಂಡ್ಬಿಡ್ತಾನೆ. ಏನಾದರೂ ಆಗಲಿ ಅವನು ತಪ್ಪು ಮಾಡಿದಾಗ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ. ಯಾರು ಅವನಲ್ಲಿ ಶ್ರದ್ಧೆ ಇಟ್ಟಿರ್ತಾರೋ ಅವರಿಗೆ ಹೇಗಿರ್ತಾರೆ ಅಂತಂದರೆ ಗುಲಾಬಿ ಹೂಗಿಂತ ಕೂಡ ಮೃದುವಾಗಿರ್ತಾನೆ. ಅಂದರೆ ಹೂವಿಗಿಂತ ಮೃದು. ಹೂ ನೋಡಿ ಸ್ವಲ್ಪ ಹೊತ್ತು ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಮೆತ್ತಗೆ ಒಂಥರ ಆಗ್ಬಿಡುತ್ತೆ, ಬಾಡ್ ಹೋದಂಗೆ ಆಗ್ಬಿಡುತ್ತೆ. ಅಂದರೆ ಅಷ್ಟು ಮೃದುವಾಗಿರುತ್ತದು, ಅಷ್ಟು ಮೃದುವಾಗಿರುತ್ತೆ ಮನಸ್ಸು, ಭಗವಂತನ ಮನಸ್ಸು. ಯಾರು ಭಗವಂತನಲ್ಲಿ ಶ್ರದ್ಧೆ ಇಟ್ಟಿರ್ತಾರೋ ಅಂಥವರಿಗೆ. ಸೊ ಈಗ ಯಾರಾದರೂ ಅಪರಾಧಿ ಆಗಿರುವಂಥವನು ಕೆಟ್ಟವರ ಸಹವಾಸದಿಂದ ಮತ್ತು ಅವ್ರು ಹೇಳುವಂಥ ದುರ್ಬೋಧನೆಗಳಿರುತ್ತಲ್ಲ, ಅವ್ರು ಹೇಳ್ಕೊಡ್ತಾರಲ್ಲ, ಅಂಥ ಮಾತುಗಳನ್ನು ಎಲ್ಲ ಕೇಳಿಕೊಂಡು ಅವನು ಹಾದಿ ತಪ್ಪಿರ್ತಾನೆ ಅಂತ ಇಟ್ಕೊಳ್ಳಿ. ಹೀಗಿರಬೇಕಾದ್ರೆ ಭಗವಂತನ ಈ ಒಂದು ವ್ಯವಸ್ಥೆ ಏನಿದೆಯೋ, ನೀತಿ ವ್ಯವಸ್ಥೆ, ಅದಕ್ಕೆ ವಿರುದ್ಧವಾಗಿರುತ್ತೆ. ಅಂದರೆ ಧರ್ಮಗ್ರಂಥಗಳಲ್ಲಿ ಭಗವಂತ ಏನು ಹೇಳಿದಾನೋ ಅದೆಲ್ಲ ಇದೆ. ಈ ಒಂದು ಪ್ರಪಂಚದಲ್ಲಿ ನಾವು ಹೇಗಿರಬೇಕು ಅಂತ ಎಲ್ಲ ಭಗವಂತ ಹೇಳಿದ್ದಾನೆ. ಅದಕ್ಕೆ ಭಗವದ್ಗೀತೆಯನ್ನು ಈ ಒಂದು ಲೋಕದ ಕೈಪಿಡಿ ಅಂತ ಹೇಳ್ತಾರೆ. ಹೇಗೆ ನಾವು ಏನಾದರೂ ಒಂದು ಸಾಮಾನನ್ನು, ಅಂದರೆ ಇವಾಗ ಎಕ್ಸಾಂಪಲ್ಗೆ ಒಂದು ವಾಷಿಂಗ್ ಮಿಷಿನ್ ತೊಗೊಳ್ತೀವಿ ಅಂತ ಇಟ್ಕೊಳ್ಳಿ, ಅದನ್ನು ಹೇಗೆ
ಉಪಯೋಗ ಮಾಡೋದು ಅಂತ ನಮಗೆ ಫಸ್ಟ್ ಗೊತ್ತಿರೋದಿಲ್ಲ. ಮ್ಯಾನ್ಯುಯಲ್ ಅಂತ ಬರುತ್ತೆ, ಅದನ್ನು ನೋಡ್ಕೊಳ್ತೀವಿ, ಓದ್ಕೊಳ್ತೀವಿ ನಾವು ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತಂದ್ಬಿಟ್ಟು. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಈ ರೀತಿ ಯೂಸ್ ಮಾಡಬೇಕು ಅಂತಂದ್ಬಿಟ್ಟು. ಅದೇ ರೀತಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಾಗ ಇಲ್ಲಿ ಬೇಕಾದಷ್ಟು ಜನರನ್ನು ಸೃಷ್ಟಿ ಮಾಡ್ತಾನೆ. ಅವ್ರಿಷ್ಟ ಬಂದಂಗೆ ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದಾಗ ಏನಾಗುತ್ತೆ, ಇಲ್ಲಿ ಇರೋದಕ್ಕಾಗುತ್ತಾ? ಇಲ್ಲ, ನಾನು ಹೇಳಿದ್ದೆ ಸರಿ, ನೀನು ಹೇಳಿದ್ದೆ ಸರಿ ಅಂತ ಜಗಳಗಳಾಗುತ್ತೆ. ಅದಕ್ಕೆ ಭಗವಂತ ಭಗವದ್ಗೀತೆ ಅನ್ನುವಂಥ ಒಂದು ಮ್ಯಾನ್ಯುಯಲ್ನ ಕೊಟ್ಟಿದ್ದಾನೆ. ಅದನ್ನು ಓದಿ ತಿಳ್ಕೊಂಡು ಅದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಆ ರೀತಿ ನಾವು ನಡ್ಕೊಳ್ತಾ ಹೋಗಬೇಕು. ಆಗ ಭಗವಂತನ ಈ ಒಂದು ಸೃಷ್ಟಿ ಮಾಡಿರುವಂಥ ಪ್ರಪಂಚ ಸರಿಯಾದ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇರುತ್ತೆ. ಆದರೆ ಅದಕ್ಕೆ ವಿರುದ್ಧವಾಗಿ ಯಾರು ನಡ್ಕೊಳ್ತಾರೋ ಅವರಿಗೆ ಶಿಕ್ಷೆ ಅಂತೂ ಕೊಟ್ಟೇ ಕೊಡ್ತಾನೆ. ಇಲ್ಲಿ ದುರ್ಯೋಧನ ಅವನ ನೀತಿ ವ್ಯವಸ್ಥೆಗೆ ವಿರುದ್ಧವಾಗಿ ನಡ್ಕೊಳ್ತಾನೆ, ಅದಕ್ಕೋಸ್ಕರ ಅವನು ಶಿಕ್ಷೆಗೆ ಅರ್ಹನಾಗ್ತಾನೆ. ಸುಖದ ಕಡೆಗೆ ಅತ್ಯಂತ ಸುನಿಶ್ಚಿತವಾದ ಮಾರ್ಗವೆಂದರೆ ಭಗವಂತನಿಂದ ವಿಧಿಸಲಾದ ತತ್ವಗಳನ್ನು ಅನುಸರಿಸಿಕೊಂಡು ಜೀವಿಸುವುದು ಮತ್ತು ಅಂತಹ ದಿವ್ಯ ಶಾಸನಗಳಿಗೆ ಅವಿಧೇಯತೆಯನ್ನು ತೋರಿಸದಿರುವುದು. ಈ ವಿಚಾರಗಳೆಲ್ಲವೂ ಮರೆಯುವ ಸ್ವಭಾವದ ಜೀವಿಗಳಿಗಾಗಿ ವೇದ ಪುರಾಣಗಳಲ್ಲಿ ನೆಲೆಗೊಂಡಿವೆ. ನೋಡಿ, ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಏನು ಅಂತಂದರೆ, ನಾವು ಸುಖದ ಕಡೆಗೆ ಹೋಗಬೇಕು ಅಂದರೆ, ಸುಖವಾಗಿರಬೇಕು ಅಂತಂದರೆ ಏನು ಮಾಡಬೇಕು, ಅದಕ್ಕೊಂದು ದಾರಿ ಏನು ಅಂತಂದರೆ ಭಗವಂತನೇ ವಿಧಿಸಿರುವಂತಹ ತತ್ವಗಳನ್ನು ಅನುಸರಣೆ ಮಾಡಿಕೊಂಡು ನಾವು ಜೀವಿಸಬೇಕು. ಭಗವಂತ ಏನು ಹೇಳಿದಾನೋ ನೀತಿ ನಿಯಮಗಳು ಅದು ನಮ್ಮ ಧರ್ಮಗ್ರಂಥಗಳಲ್ಲಿ ಇದ್ದಾವೆ. ಅದರಲ್ಲೂ ಭಗವದ್ಗೀತೆಯಲ್ಲಿ ಸ್ವಯಂ ಭಗವಂತನೇ ಹೇಳಿದ್ದಾನೆ. ಅರ್ಜುನನ ಮುಖಾಂತರ ಅಂದರೆ ಅವನನ್ನು ನಿಮಿತ್ತನನ್ನಾಗಿಟ್ಕೊಂಡು ನಮಗೆಲ್ಲ ಭಗವದ್ಗೀತೆಯ ಬೋಧನೆಯನ್ನು ಕೊಟ್ಟಿದ್ದಾನೆ. ಅದರಲ್ಲಿದೆ ಭಗವಂತ ಏನೇನು ಹೇಳಿದ್ದಾನೆ ಅಂತ. ಅಂದರೆ ವೇದ ಪುರಾಣಗಳಲ್ಲೂ ಕೂಡ ಇದೆ. ಅದನ್ನು ತಿಳ್ಕೊಂಡು ನಾವು ಆ ಭಗವಂತ ಹೇಳಿರುವಂಥ ದಿವ್ಯ ಶಾಸನಗಳಿದೆಯಲ್ಲ ಅದಕ್ಕೆ ನಾವು ವಿಧೇಯರಾಗಿ ನಡ್ಕೋಬೇಕು. ಅದನ್ನು ಬಿಟ್ಟು ಅವಿಧೇಯತೆಯನ್ನು ತೋರಿಸ್ಬಾರ್ದು ನಾವು, ಆಯಿತಾ? ಇದನ್ನೆಲ್ಲ ಧರ್ಮಗ್ರಂಥಗಳಲ್ಲಿ ಹೇಳಿದ್ದಾರೆ. ಯಾಕೆ ಅಂತಂದರೆ ನಮಗೆ ಮರೆವು ಅನ್ನೋದಿದೆಯಲ್ಲ, ಮರ್ತು ಹೋಗಿದ್ದೀವಿ. ನಮಗೆಲ್ಲ ಗೊತ್ತಿರೋದೆ, ಆದರೆ ಈಗ ನಾವು ಮರ್ತಿದ್ದೀವಿ. ಐಹಿಕ ಪ್ರಪಂಚಕ್ಕೆ ಬಂದಿರೋದ್ರಿಂದ ಮರ್ತು ಹೋಗಿದ್ದೀವಿ ನಾವು. ಆ ಮರೆವು ಇರುವ ಕಾರಣದಿಂದ ಅದಕ್ಕೆ ಇಲ್ಲಿ ಹೇಳಿದ್ದಾರೆ ನೋಡಿ, ವಿಚಾರಗಳೆಲ್ಲವನ್ನ ಮರೆಯುವ ಸ್ವಭಾವ ಇರುವಂಥ ಜೀವಿಗಳು ನಾವು. ಅದಕ್ಕೋಸ್ಕರನೇ ವೇದ ಪುರಾಣಗಳಲ್ಲಿ ಇದನ್ನೆಲ್ಲ ಹೇಳಿಟ್ಟಿದ್ದಾರೆ. ಇವಾಗ ಓದಿದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮಗೆ ನೆನಪಿರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ವೇದ ಪುರಾಣಗಳಲ್ಲಿ ಅದನ್ನೆಲ್ಲ ಬರೆದಿಟ್ಟಿದ್ದಾರೆ. ನಾವು ಅದನ್ನು ಓದಿ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಭಗವಂತನ ನೀತಿ ನಿಯಮದ ಒಂದು ಕಟ್ಟಳೆ ಒಳಗಡೆ ನಾವು ಬದುಕಬೇಕು ಅಂತ. ಆಗ ನಾವು ಸುಖವಾಗಿರ್ಬೋದು ಅಷ್ಟೇ. ನಾನಿಲ್ಲ ಸುಖವಾಗಿಲ್ಲ ಅಂದರೂ ಪರವಾಗಿಲ್ಲ, ದುಃಖದಲ್ಲೇ ನಾನು ಇರ್ತೀನಿ ಅಂತಂದರೆ ನಮಗಿಷ್ಟ ಬಂದಾಗ ನಾವು ಇರ್ಬೋದು. ಅದಕ್ಕೂ ಕೂಡ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಭಗವಂತ. ಆದರೆ ಅದಕ್ಕೆ ಆಮೇಲೆ ನಮಗೆ ಅದರ ಫಲ ಏನಿದೆಯೋ ಅದನ್ನು ನಾವು ಅನುಭವಿಸ್ಬೇಕಾಗತ್ತೆ, ಆಯಿತಾ? ನಾವು ಇದ್ದಾಗಲೂ ಹೋದ ಮೇಲೂ ಸುಖವಾಗಿರಬೇಕು ಅಂತಂದರೆ ಭಗವಂತ ಏನು ನೀತಿ ನಿಯಮಗಳನ್ನು ಹಾಕಿದಾನೋ ಅದರ ಒಳಗಡೆ ಇರೋದು ಒಳ್ಳೆಯದು. ಅದನ್ನು ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.